ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಸಿದ್ಧಾರ್ಥ ಟ್ರಸ್ಟ್ಗೆ ಭೂಮಿ ನೀಡಿದ್ದಕ್ಕೆ ರಾಜ್ಯಪಾಲರು ಕೇಳಿರುವಂತಹ ವಿಚಾರಣೆಗೆ ರಾಜ್ಯ ಸರ್ಕಾರ ಉತ್ತರವನ್ನ ನೀಡಲಿದೆ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರದಲ್ಲಿ ಮಳೆಯ ಹಾನಿ ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು 50 ವರ್ಷ ರಾಜಕೀಯದಲ್ಲಿದ್ದಾರೆ. ಯಾವತ್ತೂ ಕೂಡ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನ ಪಡೆದುಕೊಂಡಿಲ್ಲ. ನಿಯಮಗಳ ಪ್ರಕಾರ ಭೂಮಿಯನ್ನ ನೀಡಲಾಗಿದೆ. ಮುಖ್ಯವಾಗಿ ಪಡೆಯಲಾದ ಭೂಮಿಯಲ್ಲಿ ಮೆಡಿಕಲ್ ಕಾಲೇಜನ್ನ ಕಟ್ಟಿ ಲಾಭವನ್ನ ಮಾಡಿಕೊಳ್ತಾ ಇಲ್ಲ. ಇದನ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಅರ್ಥ ಮಾಡಿಕೊಳ್ಳಬೇಕು. ಮಾಜಿ ಸಚಿವ ಮುರುಗೇಶ್ ನಿರಾಣಿ ತರಹದ ಸ್ವಂತಕ್ಕಾಗಿ ಭೂಮಿಯನ್ನ ಇವರು ಪಡೆದುಕೊಂಡಿಲ್ಲ. 4 ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಭೂಮಿಯನ್ನ ಪಡೆಯಲಾಗಿದೆ. ಇನ್ನು ಬಿಜೆಪಿಯವರು ಎಷ್ಟು ಭೂಮಿಯನ್ನ ಹೊಡೆದಿದ್ದಾರೆ ಅವರೇ ಮುಂದೆ ಬರಲಿ. ನಾರಾಯಣಸ್ವಾಮಿ ಅವರನ್ನ ಮುಂದೆ ಬಿಡೋದ್ಯಾಕೆ ಅಂತ ಹೇಳಿ ಸಚಿವರು ಪ್ರಶ್ನೆ ಮಾಡಿದ್ರು. ಜಿಟಿ ಮಳೆಯಿಂದ ಆಗಿರುವಂತಹ ಹಾನಿಯನ್ನ ಕೂಡ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ವೀಕ್ಷಣೆ ಮಾಡಿದ್ರು. ಯಾರೋ KDB ಇಲ್ಲ, ಅವ್ರು ಹೇಳೋದು ಬೇರೆ, ನೀವು ಹೇಳೋದು ಬೇರೆ. ಈಗ ಇದರಲ್ಲಿ ಎರಡಿದೆ. ಒಂದು, ಅಲ್ಲಿ ಟ್ರಸ್ಟಿಗೆ ಕೊಟ್ಟಿರ್ತಕ್ಕಂಥ ಏನು ಜಮೀನು ಅದೇನು ಯಾವುದು ಅದರಲ್ಲಿ ಏನು ಕನ್ಸೆಷನ್ ಕೊಟ್ಟಿಲ್ಲ. ಅವರು ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಟ್ರಸ್ಟ್ ಈಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದು ಟ್ರಸ್ಟ್ ಅಂದರೆ ಇಟ್ ಇಸ್ ನಾಟ್ ಫಾರ್ ಪ್ರಾಫಿಟ್, ನಾನ್ ಪ್ರಾಫಿಟ್ ಆರ್ಗನೈಸೇಷನಿಂದ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ ಯಾರೂ ಇಲ್ಲ, ಅಪ್ಲಿಕೆಂಟೇ ಆ ಒಂದು ಸೈಟಿಗೆ ಅಪ್ಲಿಕೆಂಟ್ ಭವಿಷ್ಯ ಇರಲಿಕ್ಕಿಲ್ಲ. ಅದನ್ನು ಅವರು ಅಲೋಕೇಶನ್ ಮಾಡಿದ್ದಾರೆ. ಅದು ಯಾವುದು ಕನ್ಸೆಷನ್ ಕೊಟ್ಟಿಲ್ಲ, ಯಾರು ಪ್ರಿಫರೆನ್ಸ್ ತೋರಿಸಿಲ್ಲ. ಹಾಗಾಗಿ ಗವರ್ನರ್ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಳಿದ್ದಾರೆ, ಎಕ್ಸ್ಪ್ಲನೇಷನ್ ಗೌರ್ಮೆಂಟ್ ಕೊಡ್ತದೆ. ಯಾಕಂದರೆ ಇದರಲ್ಲಿ ಏನು ಯಾವುದೇ ಒಂದು ಬಿಸ್ನೆಸ್ ಪರ್ಪಸ್ಸಿಗಾಗಲಿ ಅಥವಾ ಪರ್ಸ್ನಲ್ ಗೇನಿಗಾಗಿ ಮಾಡಿರ್ತಕ್ಕಂಥ ಟ್ರಸ್ಟ್ ಈಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದು. ಹಾಗಾಗಿ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್, ಅಲ್ಲೇ ನಾವೇನು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಕ್ಕೆ ಮಾಡಿಲ್ಲ. ಅವರು ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಅಪ್ಲಿಕೇಶನ್ ಆ್ಯಸ್ ಪರ್ ನಾರ್ಮ್ಸ್ ಆಗಿದೆ. ಅದರಲ್ಲಿ ಯಾವುದು ಕನ್ಸೆಷನ್ ಕೊಟ್ಟಿಲ್ಲ. ಅದರಲ್ಲಿ ಅಕ್ರಮ ಏನಿದೆ? ಅಲ್ಲ ಇಲ್ಲಿ ಇದೇನು ಪಾಲಿ ಸಂಸ್ಥೆ ಇದೆಯಲ್ಲ, ಇದು ಒಂದು ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್ ಅದು. ಅದರಲ್ಲಿ ಡೆಪ್ಟಿ ಕಮಿಷನರ್ ಇದ್ದಾರೆ, ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಮಿಷನರ್ ಇದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಪಾಲಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಅದು ಟ್ರಸ್ಟ್. ಅದೇನು ಇವ್ರದ್ದು ಪರ್ಸ್ನಲ್ ಟ್ರಸ್ಟ್ ಅಲ್ಲ, ಇವ್ರದ್ದೇನು ಪರ್ಸ್ನಲ್ ಆಸ್ತಿ ಅಲ್ಲ. ಅದು ಇವರು ಓನ್ಲಿ ಆ್ಯಸ್ ಎ ಒನ್ ಆಫ್ ದ ಮೆಂಬರ್ ಇದ್ದಾರೆ ಅದರಲ್ಲಿ, ವಿನಃ ಇವ್ರ ಟ್ರಸ್ಟ್ ಅಲ್ಲ. ಅದು ಪಾಲಿ ಅಂದರೆ ಪಾಲಿ ಲ್ಯಾಂಗ್ವೇಜಲ್ಲಿ ಹಿಂದೆ ಬರೆದಿರ್ತಕ್ಕಂಥದ್ದನ್ನು ಅಪ್ರೋಪ್ರಿಯೇಟ್ ಟ್ರಾನ್ಸ್ಲೇಷನಿಗೆ, ಅದು ಪ್ರಿಸರ್ವೇಷನಿಗೆ ಮಾಡಿರ್ತಕ್ಕಂಥ ಸಂಸ್ಥೆ. ಇದು ಯಾವುದು ಪರ್ಸ್ನಲ್ ಗೇನಿಗಲ್ಲ. ನಾರಾಯಣ ಸ್ವಾಮಿಗಾಗಲಿ BJP ಅವರಿಗಾಗಲಿ ಯಾವುದು ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ, ಯಾರು ಪರ್ಸ್ನಲ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕು ಅವರಿಗೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಅವ್ರ ಥರ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಅವ್ರ ಕುಟುಂಬ 50 ವರ್ಷಗಳಿಂದ ಯಾವುದೇ ಸ್ವಂತಕ್ಕಾಗಿ ಯಾವುದೇ ಲಾಭ ಪಡೆದೇ ಇರತಕ್ಕಂಥ ಒಂದು ಕುಟುಂಬ. ಈ ರಾಜ್ಯದಲ್ಲಿ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಂದರೆ ಮೌಲ್ಯಾಧಾರಿತ ಒಂದು ರಾಜಕಾರಣ ಮಾಡಿರ್ತಕ್ಕಂಥ ಫ್ಯಾಮಿಲಿಯವರು. ಅವ್ರ ಮೇಲೆ ಸುಮ್ಮನೆ BJP ಅವರು ಇಲ್ಲ ಸಲ್ಲದ ಇದೊಂದು ಪೊಲಿಟಿಕಲ್ ಗೇನ್ಗೋಸ್ಕರ ನಾರಾಯಣಸ್ವಾಮಿ ಅಂಥವ್ರಿಗೆ ಮುಂದೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲೋ ಜನರಿಗೆ ಗೊತ್ತಾಗುತ್ತೆ. ಪ್ರಿಯಾಂಕ್ ಏನು ಸಂಬಂಧ ಇದೆ ಹೇಳಿ? ಅದು ಏನು ಪ್ರಿಯಾಂಕ್ ಖರ್ಗೆ ಏನು ಅವ್ರೇನು ಸ್ವಂತಕ್ಕೆ ಹಿಂದೆ ನಿರಾಣಿ ಅವರು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ರು. ನೀವು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ, ಏನು ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡಿದ್ದಾರೆ? ಇವ್ರು ಏನು ಅದ್ರಾಗೇನು ಇದ್ರ ಏನಿದೆ ಮಾಲಫೈಡ್ ಇಂಟ್ರೆಸ್ಟ್ ಇದೆಯಾ? ನೋಡಿ, ಈ ರೀತಿ ರಾಜಕಾರಣದಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ಸಾಮಾನ್ಯ ಜನರಿಗೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥವ್ರು ಸಂಸ್ಥೆಗಳು ಕಟ್ತಾರೆ. ಈಗ ಶಾಲೆಗಳು ಕಟ್ಟಿದ್ದಾರೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನೇಕ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದೇನಾದ್ರು ಪ್ರಾಫಿಟ್ ಆರ್ಗನೈಸೇಷನ್ ಇದ್ದಾವೆ? ಎಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ಓದ್ತಾ ಇದ್ದಾರೆ? ಹೈಸ್ಕೂಲು, PU ಕಾಲೇಜಸ್ಸು ಅವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಥೆಗಳವು. ಅಂತ ಅದು ಯಾವುದಿದೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಏನು ಇವ್ರೇನು ಮೆಡಿಕಲ್ ಕಾಲೇಜು ಮಾಡಿದಾರಾ? ಇವ್ರೇನು ಯಾವುದಾದ್ರೂ ದೊಡ್ಡ ಹಣ ಗಳಿಸ್ತಕ್ಕಂಥದ್ದು ಮಾಡಿದಾರಾ? ನೋಡಿ, ಜನರಿಗೆ ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನಪರವಾಗಿದ್ದಾರೆ, ಯಾರು ಬಡವ್ರ ಪರವಾಗಿದ್ದಾರೆ ಅಂಥವ್ರ ಮೇಲೆ ನಾರಾಯಣ ಸ್ವಾಮಿ ಅವರಿಂದ ಹೇಳಿಸ್ತಾರೆ. ತಾವು ಹೇಳಿ, ಇವ್ರು ಯಾರ್ಯಾರು BJP ನಾಯಕರು ಮಾತಾಡಲಿ, ಅವ್ರ ಕಡೆಯಿಂದ ಯಾಕೆ ಕೇಳಿಸ್ತಾ ಇದ್ದಾರೆ?